ಮಗನ ಹುಟ್ಟುಹಬ್ಬ ದಿನವೇ ಬಂತು ಮಗನ ಹೆಣ. ಮೃತದೇಹವನ್ನ ನೋಡಿ ಬಿಕ್ಕಿ ಬಿಕ್ಕಿ ಅತ್ತ ಎತ್ತ ಕರಳು. ಯಾರೇನಂದ್ರು ಏನ್ ಮಾಡಿದ್ರು, ನನ್ ಕದ್ರ ಇರೋ ಒಂದು ಜೀವ ನನ್ನ ಜೀವ ಅದು. ನನ್ಗೆ ಯಾರು ಇಲ್ಲ, ನನ್ನ ಮಗನ್ ಬಿಟ್ರೆ ನನ್ಗೆ ಯಾವ ಪ್ರಪಂಚ ಇಲ್ಲ. ನನ್ನ ಮಗನೇ ನನ್ನ ಪ್ರಪಂಚ. ಎಲ್ಲ ನನ್ನ ಮಗನೇ ಸರ್, ನನಗೆ ಎಲ್ಲ ನನ್ನ ಮಗನೇ. ಹುಟ್ಟುಹಬ್ಬದ ಸಂಭ್ರಮ ಇರಬೇಕಾದ ದಿನವೇ ತಾಯಿಯ ಮಡಲಿಗೆ ಮಗನ ಮೃತದೇಹ ಬಂದ್ರೆ ನಿಜಕ್ಕೂ ಆ ತಾಯಿ ಮನಸ್ಸಿಗೆ ಅದೆಂತ ಘಾಸಿಯಾಗಿರ್ಬೇಡ ಕಣ್ರಿ. ಸಾಕಿ ಸಲುಗಿ ಕೈಗೆ ಬಂದ ಮಗ ಕೆಲ್ಸಕ್ಕೆ ಹೋದವನು ಹೆಣವಾಗಿ ಬಂದಿದ್ದಾನೆ. ಅದರಲ್ಲೂ ಆತನ ಹುಟ್ಟಿನ ದಿನವೇ ಆತನ ಸಾವಿನ ದಿನವಾಗಿದ್ದು ನಿಜಕ್ಕೂ ಎಂತವರಿಗೂ ನೋವು ತರಿಸುತ್ತದೆ ಕಣ್ರಿ. ಎಷ್ಟು ವರ್ಷ ಮಗನಿಗೆ? ಕರೆಕ್ಟಾಗಿ 23 ತುಂಬಿ 24 ಬೀಳ್ತೆ. ಇವತ್ತೇ ಅವ್ನ ಬರ್ತಡೇ. ಬೆಳಿಗ್ಗೆ ಎದ್ದು ಇವತ್ತೆಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಕರ್ಕೊ ಹೋಗೋನು. ನಾವು ದೇವಸ್ಥಾನ ಗಂಟ 1 ವರ್ಷ ಹೋಗಕ್ಕಿಲ್ಲ ಕಣಪ್ಪ ಅಂದೆ. ಮನೆಯಿಂದ ಮನೇಲಿ ತಿರಾಗೆ 4 ತಿಂಗಳಾಯ್ತು ಸಾ. 4 ತಿಂಗಳಾಯ್ತು. 4-5 ತಿಂಗಳು ಬಿದ್ದದೆ. ನನ್ನ ಎಲ್ಲ ನನ್ನ ಮಗನೇ ಸರ್, ನನಗೆ ಎಲ್ಲ ನನ್ನ ಮಗನೇ. ಏನು ಅಂತಲೇ ಗೊತ್ತಾಯ್ತಲ್ಲ ಸರ್. ಯಾರ ಹತ್ರ ಜಗಳಕ್ಕೆ ಹೋಗೋ ಹುಡುಗ ಅಲ್ಲ. ಎಲ್ಲರ ಹತ್ರ ಖುಷಿಯಿಂದ ಮಾತಾಡ್ತಾನೆ. ನಾನೇ ರೇಗಿದ್ರು ನೀನು ಯಾರ ಹತ್ರನೂ ರೇಗ್ಬಿಡ ಕಣಮ್ಮ ಅಂತೇನೆ. ಅಂಬೇಣ ಇದ್ದ ಜೊತೆಲಿ ಅವನ ಕೆಲ್ಸಕ್ಕೆ ಕರ್ಕೊ ಹೋಗಿದ್ದ. ಅವನು ಏನು ಮಾಡಿದ್ನೋ ಏನಾಯ್ತು ಒಂದು ಗೊತ್ತಾಯ್ತಲ್ಲ ಸರ್ ನನಗೆ. ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಿರುವ ತಾಯಿ, ಮಗನನ್ನ ಕಳಿಸಿಕೊಡಬಾರ್ದಿತ್ತು ಅಂತ ಸಂಕಟ ಪಡ್ತಿರುವ ಹೆತ್ತ ಕರಳು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯ KRS ನಲ್ಲಿ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಯುವಕ ಬಂಡಿಹೊಳೆ ಗ್ರಾಮದ ರಾಕೇಶ್. ಇನ್ನು ಬದುಕಿ ಬಾಳಬೇಕಾದವನು. ಹುಟ್ಟುಹಬ್ಬದ ದಿನವೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಸ್ಥಳದಲ್ಲಿದ್ದವರ ಕಣ್ಣಂಚನ್ನ ತೇವುಗೊಳಿಸಿದೆ. ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ ಈ ರಾಕೇಶ್ ಬುಧವಾರ ಬೆಳಗ್ಗೆ ಮೈಸೂರಿನ ಮೊಬೈಲ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡಲು ಹೋದವನು ಹೆಣವಾಗಿ ವಾಪಸ್ಸಾಗಿದ್ದಾನೆ. ಆ ಹುಡುಗನ ಬಗ್ಗೆ ತಪ್ಪೇನು ಮಾತಾಡೋಂಗಿಲ್ಲ. ಎಲ್ಲೂ ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಿಕೊಟ್ಟವನೆ. ಈ ಮೈಸೂರೊಳಗೆ ಇದೆ ಫಸ್ಟ್ ಅವನು. ಈ ಕಡೆಯಲ್ಲಿ ಯಾರ್ದು ಸಂಬಂಧ ಏನಿಲ್ಲ. ಒಳ್ಳೆ ಹುಡುಗ. ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಪೊಲೀಸ್ ಇನ್ವಿಟೇಷನ್ ಅದೇನಾಯ್ತದೋ ಗೊತ್ತಿಲ್ಲ. ಅವ್ನು ತಪ್ಪು ಯಾವತ್ತೂ ತಪ್ಪು ಮಾಡಿಲ್ಲ. ಯಾರ ಜೊತೆನೂ ಕೆಟ್ಟದಾಗಿ ನೆಟ್ಕೊಂಡಿಲ್ಲ. ಅವ್ರ ತಾಯಿ ಹೇಳ್ತಾರೆ ಯಾರೋ ಮನೆ ಹತ್ರ ಬಂದು ಮೈಸೂರಲ್ಲಿ ಕೆಲಸ ಐತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬಂಡಿಹೊಳೆ ಪಕ್ಕನೇ ನಮ್ಮ ಪಂಚಾಯತಿ ಏನೇ BB ಕಾವಲು ಅಂತ ಕರ್ಕೊಂಡು ಹೋದ್ರು. ಅಲ್ಲಿಂದ ವಾಪಸ್ ಊರಿಗೆ ಇವತ್ತು ಒಂದು ಹುಟ್ಟುಹಬ್ಬ. ಬರಬೇಡ ನೀನು ಅಲ್ಲೇ ಇದ್ಬಿಡು, ಬೆಳಿಗ್ಗೆ ಬಾ ಅಂತ ಅವ್ರ ತಾಯಿ ಹೇಳಿದ್ರು. ಅವ್ನು ಹೇಳ್ದಾನೆ ಕೇಳ್ದಾನೆ ಬಂದು ಇಲ್ಲಿ ಕರೆಕ್ಟಾಗಿ ಬಂದವನೆ. ಏನು ಎತ್ತ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸರ್. ಅಲ್ಲ ಈಗ ನಿಮ್ಗೆಲ್ಲ ನೋಡಿದ್ರಲ್ಲ ಅಣ್ಣ, ಅವನು ಸತ್ತು ಮಲಗಿದ್ದ ನೋಡಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತದಣ್ಣ? ಸರ್ ತಲೆಗೆ ಬೇರೆ ಹೊಡೆದವ್ರೆ, ಇಲ್ಲಿ ಸೈಡಿಗೆ ಬೇರೆ ಹೊಡೆದವ್ರೆ, ಕಾಲ ಹಮ್ಕ್ ಇಟ್ಕೊಂಡವ್ರೆ. ಪ್ರೀ ಪ್ಲ್ಯಾನಲ್ಲಿ ಕಲ್ಲೆತ್ತಾಕವ್ರೆ. ಪೊಲೀಸ್ನವ್ರು ಹೇಳ್ತಾವ್ರೆ ಇಲ್ಲ ಅದೇ ಯಾವುದೋ ಅವನ ಜೊತೆ ಒಂದು ಹುಡುಗ ಕೆಲಸ ಮಾಡ್ತಾಯಿದ್ದ. ಅವನ ಕಲ್ಲು ಎತ್ತಾಕಕ್ಕೆ ಶಕ್ತಿನೇ ಇಲ್ಲ ಅವನಿಗೆ. ಅವನಂಥ ವ್ಯಕ್ತಿ ಅಲ್ಲ. ಬಟ್ ಏನಪ್ಪ ಅಂತಂದರೆ ಇದು ಒಂದು 3 ಜನ 4 ಜನ ಸೇರ್ಕೊಂಡು ಯಾರೋ ಹೊಡೆದವ್ರೆ. ಯಾರು ಅಂತ ಗೊತ್ತಿಲ್ಲ. ಪರ್ಫೆಕ್ಟಾಗಿ ಹೇಳೋಕ್ಕಾಯ್ತಾರೆ. ಮನೆ ಬಿಡುವ ಮುನ್ನ ತಾಯಿಗೆ ಫೋನ್ ಪೇ ಮಾಡಿದ್ದ. ತಡರಾತ್ರಿ ಕೆಲಸದ ನಂತರ ಮನೆಗೆ ಬರ್ತೀನಿ ಅಂತ ಹೇಳಿದ್ದ. ಹೌದು, ರಾಕೇಶ್ ಕಾರ್ಪೆಂಟರ್ ಆಗಿದ್ದರಿಂದ ಮೈಸೂರಿನ ಶಾಪ್ ಒಂದರ ಕೆಲಸಕ್ಕೆ ಹೋಗಿದ್ದ ಕಣ್ರಿ.
ರಾಕೇಶ್ ಮನೆ ಬಿಡುವ ಮುನ್ನ ತಾಯಿಗೆ 1,000 ರೂಪಾಯಿಯನ್ನ ಫೋನ್ ಪೇ ಮಾಡಿದ್ದ. ಕೆಲಸ ಮುಗಿದ ಬಳಿಕ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದ ಕಣ್ರಿ. ಆದ್ರೆ ರಾತ್ರಿ ಮತ್ತೆ ಕುಟುಂಬವನ್ನ ಸಂಪರ್ಕಿಸಿರ್ಲಿಲ್ಲ. ಮಗ ತಡವಾಗುತ್ತಿದ್ದಂತೆ ಆತಂಕಗೊಂಡ ತಾಯಿ ಹಲವು ಬಾರಿ ಕರೆ ಮಾಡಿದ್ರು. ಆದ್ರೆ ಬೆಳಗಿನ ಜಾವ ಸುಮಾರಿಗೆ 5:30 ವೇಳೆಗೆ ಕರೆ ಸ್ವೀಕರಿಸಿದ್ದು ರಾಕೇಶ್ ಅಲ್ಲ, ಬದಲಿಗೆ ಬೇರೊಬ್ಬ ವ್ಯಕ್ತಿ. ಆಗ ಮೊಬೈಲ್ ಎಲ್ಲೋ ಕಳೆದುಕೊಂಡಿರಬಹುದು ಎಂದ್ಕೊಂಡಿದ್ದ ತಾಯಿಗೆ ಕೆಲವೇ ಗಂಟೆಗಳಲ್ಲಿ ಮಗನ ಸಾವಿನ ಸುದ್ದಿ ಬರಸಿಡಿಲು ಬಡದಂತಾಗಿದೆ. ಕೆಲ್ಸಕ್ಕೆ ಅಂತ ಮೈಸೂರಿಗೆ ಬಂದಿದ್ದ ಸರ್. ಅದೇನೋ ಮೊಬೈಲ್ ಅಂಗಡಿ ಚೇಂಜ್ ಮಾಡೋಕ್ಕೆ ಅಂತ ಅಷ್ಟೇ ಗೊತ್ತು. ಆ ಹುಡ್ಗಾಗ ನಾನು ಕಳ್ಸಲ್ಲ ಅಂದ್ರೆ ಕರ್ಕೊಂಬಂದು ಬಿಡ್ತೀನಿ ಕಣಂಡಿ ಮನೆಗೆ ಅಂತ ಅಂದ. ರಾತ್ರಿ ಫೋನ್ ಮಾಡಿದಾಗ ಅಲ್ಲೇ ಇದ್ದೀನಿ ಅಂದ. 1,000 ರೂಪಾಯಿ ಫೋನ್ ಪೇ ಮಾಡ್ದ. ಅದಾದ್ಮೇಲೆ ಏನು ಫೋನ್ ಮಾಡಲಿಲ್ಲ. ನಾನೇ ಬೆಳಗ್ಗೆ 5:00 ಫೋನ್ ಮಾಡಿದೆ. ಫೋನ್ ಬೇರೆಯವ್ರ ಕೈಲಿತ್ತು. ಅಮ್ಮ ಹಿಂಗೆ ಮಿಸ್ ಆಗೈತೆ ಅಂದರು. ನಾನು ಅದಕ್ಕೆ ಹಣ ನಮ್ಮ ಹುಡುಗಂದು ಕಣಣ ಎಲ್ಲ ಗಾಡೀಲಿ ಬರ್ಬೇಕಾದ್ರೆ ಬೀಳಿಸ್ಬಿಟ್ಟವನೆ ಅಂತ ಅಂದೆ. ಅಷ್ಟೇ ಗೊತ್ತು. ಇವಾಗ ಅಷ್ಟರಲ್ಲಿ ಊರವ್ರಿಗೆಲ್ಲ ಎಲ್ಲರಿಗೂ ಗೊತ್ತಾಗೈತೆ. ಎಲ್ಲ ಬಂದರು ಮನೆ ಹತ್ರ. ಅಷ್ಟೇ ಸರ್. ಒಬ್ಬನೇ ಮಗ, ನನ್ನ ಜೀವ, ನನ್ನ ಸರ್ವಸ್ವ ಎಲ್ಲ ನನ್ನ ಮಗ ಸಹ. ಅವನು ಇವತ್ತು ಬರ್ತಡೇ ಸಹ. ಇವತ್ತು ಬರ್ತಡೇ ನನ್ನ ಮಗಂದು. ರಾತ್ರಿ ಪ್ರಯಾಣ ಬೇಡ, ಸಂಬಂಧಿಕರ ಮನೆಯಲ್ಲಿ ಉಳಿದು ಬೆಳಗ್ಗೆ ಬಾ ಎಂದು ಮಗನಿಗೆ ತಾಯಿ ಹೇಳಿದ್ಲು. ರಾಕೇಶ್ ಕೂಡ ಬೆಳಿಗ್ಗೆ ಬರ್ತೇನೆ ಎಂದಿದ್ದ. ಆ ಮಾತು ಕೊನೆಗೆ ಮಾತಾಗುತ್ತದೆ. 1,000 ದುಡ್ಡು ಹಾಕಿದ್ದ, ಬೆಳಿಗ್ಗೆ ಬರ್ತೀನಿ ಅಮ್ಮ ಅಂತ ಹೇಳಿದ್ನಂತೆ. ಅಮ್ಮ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿದ್ನಂತೆ. ಅದು ಇವತ್ತೇ ಬರ್ತಡೆ ಅವನು. 3 ತಿಂಗಳಾಯ್ತು ತಂದೆ ತೀರೋಗಿ. ಅವ್ರ ತಾಯಿಗೆ ಇವನೊಬ್ಬನೇ ಮಗ. ಇವನದೇ ಜೀವನಾಂಶ. ಏನೂ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ, ಒಂದು ಮನೆ ಇಲ್ಲ, ಏನಿಲ್ಲ. ಬಾಡಿಗೆ ಮನೇಲಿ ಅವ್ರೆ. ಹುಡುಗನ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನಿಲ್ಲ ಸರ್. ಕೆಟ್ಟ ತನನೇ ಇಲ್ಲ. ಕೆಲಸ ಮಾಡೋನು, ದುಡ್ಸ್ಕೊಬರೋನು, ತಾಯಿ ಕೊಡೋನು ಅಷ್ಟೇ. ಅಣ್ಣ ಇಲ್ಲೊಂದು ಸ್ವಲ್ಪ ಏಟಾಗೈತೆ. ತಲೆ ಕರೆಕ್ಟಾಗಿ ಏಟಾಗೈತೆ. ಕಾಲಲ್ಲಿ ಯಾರೋ ಹಂಪ್ ಇಟ್ಕೊಂಡಿರಂಗೈತೆ. ಕಾಲಲ್ಲಿ ಒಂಚೂರು ತೂತು ಬಿದ್ದೈತೆ. ಏನು ಅಂತ ಸೈಜ್ಗಳಲ್ಲಿ ಕರೆಕ್ಟಾಗಿ ಎತ್ತಾಕೊಂಡು ಇಲ್ಲಿಗೆ ಎತ್ತಾಕ್ಬಿಟ್ಟು ಇಲ್ಲಿ ರಕ್ತ ಫುಲ್ ಫ್ಲ್ಯಾಟ್ ಆಗೋರು. ಅಲ್ಲೇ ರಕ್ತ ಐತೆ. ತಲೆ ಮೇಲೆ ಎತ್ತಾಕವ್ರು. ಆರೋಪಿಯ ಪತ್ತೆಗೆ ಆಗ್ರಹ. ನನ್ನ ಮಗನೇ ನನ್ನ ಪ್ರಪಂಚ ಎಂದ ಅಮ್ಮ. ಅತ್ಯಂತ ವೇದನಾದಾಯಕ ಸಂಗತಿ ಅಂದ್ರೆ ಘಟನೆ ನಡೆದ ದಿನವೇ ರಾಕೇಶ್ ಹುಟ್ಟು ಹಬ್ಬ ಕಣ್ರಿ. ನನ್ನ ಮಗನೇ ನನ್ನ ಪ್ರಪಂಚ, ಯಾರಿಗೆ ಏನೋ ದ್ರೋಹ ಮಾಡಿದ್ನೋ ಗೊತ್ತಿಲ್ಲ ಎಂದು ತಾಯಿ ಎದೆ ಬಡ್ಕೊಂಡು ಕಣ್ಣೀರಿಡ್ತಿರುವ ದೃಶ್ಯ ಕಂಡವರ ಮನ ಕಲಕುವಂತಿತ್ತು. 9:45 ಫೋನ್ ಮಾಡಿ, ಅಮ್ಮ ಊಟ ಮಾಡ್ಬಿಟ್ಟು ಮನೆಯೊಳಗೆ ಬೀಗ ಹಾಕಳಮ್ಮ, ಹುಷಾರಾಗಿರಮ್ಮ, ಬೆಳಗ್ಗೆ ಬರ್ತೀನಿ ಅಂತ ಕರೆದಿದ್ರಪ್ಪ. ಬೆಳಗ್ಗೆ ಬರ್ತೀನಿ ಅಂತೂ. ನಾನು ನನ್ನ ಮಗ ಇಬ್ಬರೇ ಇರೋದು. ಅವ್ರ ಅಪ್ಪಾಜಿ ಇದ್ದಾಗ ಹೋಗ್ತಿದ್ದ. ಅವ್ರ ಅಪ್ಪಾಜಿ ಇಲ್ಲ ಅಂದ್ಮೇಲೆ ಬಂದ್ಬಿಡ್ತಿದ್ದ ಮನೆಗೆ. ಎಷ್ಟೊತ್ತಾದರೂ ಮನೆಗೆ ಬರ್ತಿದ್ದ. ಇವಾಗಲೂ ಅವನು ಒಬ್ಬನೇ ಇದ್ದೀನಿ ಅಂತಲೇ ಸಹ ಬಂದಿರೋದು. ನಮ್ಮಮ್ಮ ಮನೇಲಿ ಒಬ್ಬಳೇ ಐತೆ ಅಂತಲೇ ಬಂದವನೇ. ಅವ್ರ ಅಪ್ಪಾಜಿ ತೀರೋದಾಗಿಂದ ಅವನೆಲ್ಲೂ ನನ್ನ ಬಿಟ್ಬಿಟ್ಟಿರಲ್ಲ ಸಹ ಬಂದ್ಬಿಡ್ತಾನೆ. ನನಗೂ ಬೆಳಗ್ಗೆ ಫೋನ್ ಮಾಡಿದ್ರೆ ಅವನು 7:15 ಹೋದ ಕಣಕ್ಕ ಅಂತಾನೆ 9:45 ನನಗೆ ಫೋನ್ ಪೇ ಮಾಡ್ಸವನೆ ಅವ್ರ ನಂಬರಿಂದ. ಅವನು ಏನು ಅಂತಲೂ ಹೇಳ್ತಾ ಇಲ್ಲ. ಅಕ್ಕ ಹೋದ ಅಂತಾನೆ. ನಾನು ನೈಟ್ ಫೋನ್ ಮಾಡಿದಾಗ ಅಲ್ಲಿ ಗಲಾಟೆ ಐತಿತ್ತು. ಯಾರಿಗಪ್ಪ ಗಲಾಟೆ ಅಂತಲೂ ಕೇಳಿದೆ. ಅದಕ್ಕೆ ಅವ್ರ ಅಂಗಡಿ ಮನೆಯವ್ರದ್ದು ಏನೋ ಗಲಾಟೆ ಕಣಮ್ಮ, ಗೊತ್ತಿಲ್ಲ ನನಗೆ ಅಂದ. ಯಾರೇನಂದ್ರು, ಏನು ಮಾಡಿದ್ರು, ನನ್ನ ಕದ್ರ ಇರೋ ಒಂದು ಜೀವ ಸಹ ನನ್ನ ಜೀವ. ಅದು ನನಗೆ ಯಾರು ಇಲ್ಲ. ನನ್ನ ಮಗನ ಬಿಟ್ರೆ ನನಗೆ ಯಾವ ಪ್ರಪಂಚ ಇಲ್ಲ. ನನ್ನ ಮಗನೇ ನನ್ನ ಪ್ರಪಂಚ. ಕೇವಲ ತನ್ನ 28ನೇ ವಯಸ್ಸಿನಲ್ಲಿ ರಾಕೇಶ್ನನ್ನ ಕೊಲೆ ಮಾಡಲಾಗಿದೆ. ಆದರೆ ಕೊಲೆಗೆ ನಿಖರವಾದ ಕಾರಣವೇನು, ಯಾವ ಕಾರಣಕ್ಕೆ ಹತ್ಯೆ ಮಾಡಿರಬಹುದು, ಆ ಕೊಲೆಯಲ್ಲಿ ಒಬ್ಬರ ಕೈವಾಡ ಇದೆಯಾ ಅಥವಾ ಗ್ಯಾಂಗ್ ಕೆಲಸ ಮಾಡಿದ್ಯಾ, ಆ ಎಲ್ಲದರ ಮಾಹಿತಿಯನ್ನ ಪೊಲೀಸರು ಸದ್ಯ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ನೊಂದ ತಾಯಿಗೆ ಕೊಲೆಗಾರನನ್ನ ಹಿಡಿದು ಆದಷ್ಟು ಬೇಗ ಜೈಲಿಗಟ್ಟುವ ಭರವಸೆ ಪೊಲೀಸರು ನೀಡಿದ್ದಾರೆ.
ಆದ್ರೆ ಹೆತ್ತಮ್ಮನ ಮುಂದೆ ಮಗ ಈ ರೀತಿ ದುರಂತ ಅಂತ್ಯವಾಗ್ತಾನೆ ಅಂದ್ರೆ ನಿಜಕ್ಕೂ ಮನಸ್ಸು ಮಮ್ಮಲ ಮರುಗುವಂತೆ ಮಾಡುತ್ತದೆ. ನಾನು ಕಳ್ಸಕ್ಕಿಲ್ಲ ಅಂದೆ ಮೈಸೂರಿಗೆ, ನಾನು ಕಳ್ಸಕ್ಕಿಲ್ಲ ಅಂದೆ ಮೈಸೂರಿಗೆ ಬೇಡ ಅಂದೆ. ಆ ಹುಡುಗನೇ ಆಂಟಿ ಹೋಗಿ ಕರ್ಕೊಂಬಂದ್ಬಿಡ್ತೀನಿ ಗಲಾಟಿ ಅಂತ. ನಂಗೆ ಗೊತ್ತಿಲ್ಲ ಅವ್ರ ಹೆಸರಲ್ಲ. ಅವ್ರ ಕಾಲೋನಿ ನೀರಲ್ಲಿ ಕೆರೆಯವರು ಅಲ್ಲಿಯವ್ರೆ, ಅವ್ರು ನೋಡಿದೀನಿ. ಮನೆ ಹತ್ರನೇ ಬಂದಿದ್ರು, ಫೋನ್ ಮಾಡಿದ್ರು. ನನ್ನ ಫೋನಿಂದನೇ ಫೋನು ಮಾಡಿಕೊಟ್ಟೆ ಅವನಿಗೆ. ನೆನ್ನೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟು 11 ಗಂಟೆಗೆ ಬರ್ತೀನಿ ಅಂದ. ನಾನು 11 ಗಂಟೆಗೂ ಫೋನ್ ಮಾಡಿದೆ, ಬಾರಪ್ಪ ಬೇರೆಯವ್ರದ್ದು ಕೆಲಸ ಐತೆ ಮುಗಿಸ್ಕೊಟ್ಬಿಡು ಅಂತ. 3:30ಗೆ ಬರ್ತೀನಿ ಅಂದ. 3:30ಗೂ ಫೋನ್ ಮಾಡಿದೆ, ಅಮ್ಮ ಕೆಲಸ ಐತೆ ಅರ್ಜೆಂಟು ಕಣಮ್ಮ ಅಂದ. ಸರಿ ಅಂತ ರಾತ್ರಿ ಫೋನ್ ಮಾಡಿದೆ, ಬರ್ತೀನಿ ಅಂದ. ಬೇಡ ಕಣಪ್ಪ ಕತ್ಲೆ, ಇಷ್ಟೊತ್ತಲ್ಲಿ ಬರಬೇಡ, ಅಲ್ಲೇ ಮನಿಕೋ, ಅಲ್ಲೇ ಅವ್ರ ಚಿಕ್ಕಮ್ಮನ ಮನೆ ಐತೆ, ಅಲ್ಲಿ ಹೋಗು ಹೇಳ್ತೀನಿ ಅಂತನೂ ಅಂದೆ ಸರ್. ಬರೋದಿಲ್ಲ ಅಂದ. ಯಾಕೆ ಬಂದ ಅಂತ ಗೊತ್ತಿಲ್ಲ, ಯಾಕೆ ಬಂದ ಅಂತ ಗೊತ್ತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಮನೆಯಿಂದ ಮನೇಲಿ ತಿರಗೆ 4 ತಿಂಗಳಾಯ್ತು ಸರ್, 4 ತಿಂಗಳಾಯ್ತು. ಒಬ್ಬನೇ ನನ್ನ ಜೀವ, ನನ್ನ ಸರ್ವಸ್ವ ಎಲ್ಲ ನನ್ನ ಮಗ ಸರ್. ಅವ್ನು ಇವತ್ತು ಬರ್ತಡೆ ಸರ್, ಇವತ್ತು ಬರ್ತಡೆ ನನ್ನ ಮಗಂದು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.